ಇದು ದಾವಣಗೆರೆ ದಕ್ಷಿಣದ ಕಥೆಯಾದರೆ ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟು ಅನ್ನುವಂಥ ಯೋಚನೆಯಲ್ಲಿ ಕಾಂಗ್ರೆಸ್ ಇದೆ. ಬಟ್ ಯಾರಿಗೆ? ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ? ಎಚ್ ವೈ ಮೇಟಿಯವರ ಪುತ್ರರು ಮತ್ತು ಪುತ್ರಿ ಯಾರಿಗೆ ಟಿಕೆಟ್ ಕೊಡಲಾಗುತ್ತೆ? ಇದರ ಬಗ್ಗೆಯೂ ಕೂಡ ಕುತೂಹಲಗಳಿದ್ದಾವೆ. 23ನೇ ತಾರೀಕು ಅಂದರೆ ನೆಕ್ಸ್ಟ್ ಸೋಮವಾರ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ. ಅದರಲ್ಲಿ 19 ಮತ್ತು 21 ರಜೆ ಬರುತ್ತೆ. ಇದರ ಮಧ್ಯದಲ್ಲಿ ಎಲ್ಲವೂ ಕೂಡ ಡಿಸೈಡ್ ಆಗಬೇಕು. ಸೋಮವಾರದ ಒಳಗಾಗಿ ನಾಮಪತ್ರ ಸಲ್ಲಿಸಬೇಕು. ಸೋಮವಾರ ಮಧ್ಯಾಹ್ನ 3 ಗಂಟೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ಅವಕಾಶ. ಮಧ್ಯಾಹ್ನ 3 ಗಂಟೆಯ ಒಳಗಾಗಿ ನಾಮಪತ್ರ ಸಲ್ಲಿಕೆ ಆಗಬೇಕು. ಇವತ್ತು ಬಾಗಲಕೋಟೆ ಚುನಾವಣಾ ಉಸ್ತುವಾರಿ ಸಮಿತಿಯ ಮೊದಲ ಸಭೆ ನಡೆಯುತ್ತೆ ವಿಧಾನಸೌಧದಲ್ಲಿ ಸಂಜೆ 6 ಗಂಟೆಗೆ. MLC KPCC ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ಬಾಗಲಕೋಟೆಗೆ ಸಂಬಂಧಿಸಿ 2 ಬಾರಿ ಸಮೀಕ್ಷೆಯಾಗಿದೆಯಂತೆ. ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯನ್ನು ಮಾಡಿದೆ. ಅದರ ಆಧಾರದ ಮೇಲೆ ಯಾರು ಗೆಲ್ತಾರೆ ಅನ್ನೋದರ ಮಾಹಿತಿಯ ಮೇಲೆ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಳ್ಳುವುದಕ್ಕಿದೆ. ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ನೋಡ್ತಾ ಇದ್ದೀರಿ ನೀವು. ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಮಹಾದೇವಿ ಮೇಟಿ, ಎಚ್ ವೈ ಮೇಟಿಯವರ ಪುತ್ರಿ. ಇದಲ್ಲದೆ ಇದ್ರೆ ಮೇಟಿ ಫ್ಯಾಮಿಲಿ ಅಲ್ಲದೆ ಇದ್ರೆ ಶ್ರೀಮತಿ ವೀಣಾ ಕಾಶಪ್ಪನವರು. ಇವರ ಈ 4 ಜನ ಸದ್ಯ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ. ವಿಜಯಾನಂದ ಕಾಶಪ್ಪನವರು ಹುನಗುಂದ MLA, ಅವರ ಪತ್ನಿ ವೀಣಾ ಕಾಶಪ್ಪನವರು. ಇವರು ಅಲ್ಲದೆ ಇದ್ರೆ, ಈ 3 ಅಲ್ಲದೆ ಇದ್ರೆ, ಅಥವಾ ಮೇಟಿ ಫ್ಯಾಮಿಲಿಯನ್ನ ಹೊರತುಪಡಿಸಿ ಏನಾದರೂ ಯೋಚನೆ ಮಾಡಿದರೆ, ಅಥವಾ ಲಿಂಗಾಯತ ಸಮುದಾಯ ಅನ್ನುವಂಥ ಯೋಚನೆಯನ್ನು ಏನಾದರೂ ಮಾಡಿದರೆ ಟಿಕೆಟು ವೀಣಾ ಕಾಶಪ್ಪನವರ ಪಾಲಾಗಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.